ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ವೀಕ್ಷಕರೇ, ಈ ಒಂದು ತಿಂಗಳಲ್ಲಿ ಮಾಘ ಮಾಸ ನಡೀತಾ ಇದೆ. ಅಮಾವಾಸ್ಯೆಯ ಮರುದಿನವೇ ಪ್ರಾರಂಭ ಆಗೋಯಿತು ಮಾಘ ಮಾಸ. ಇನ್ನು ಮುಂದಿನ ಒಂದು ಅಮಾವಾಸ್ಯೆ ತನಕ ಮಾಘ ಮಾಸ ಇರುತ್ತೆ. ಅಂದರೆ ಒಂದು ತಿಂಗಳ ಕಾಲ ಇರುವಂತಹ ಶ್ರೇಷ್ಠವಾಗಿರ್ತಕ್ಕಂಥ ಮಾಸ ಇದು. ಈ ಮಾಘ ಮಾಸದಲ್ಲಿ ಮಧ್ಯದಲ್ಲಿ ಬರುವಂಥ ಹುಣ್ಣಿಮೆ ಮಾಘ ಹುಣ್ಣಿಮೆ ಅಂತೇಳಿ ಕರಿತೀವಿ ನಾವು. ಈ ಮಾಘ ಹುಣ್ಣಿಮೆಯಿಂದ ಗ್ರಹಗತಿಗಳ ಪ್ರಕಾರವಾಗಿ, ಗೋಚಾರ ಪ್ರಕಾರವಾಗಿ ಒಂದಷ್ಟು ರಾಶಿಗಳಿಗೆ ಭಾಗ್ಯೋದಯವಾಗುವಂತಹ ಒಂದು ಶುಭ ಸಂದರ್ಭ ಒದಗಿ ಬರ್ತಿದೆ ಅಂತಕ್ಕಂಥ ವಿಚಾರ. ಅದು ಯಾವ ರಾಶಿಗಳು, ಏನು ಶುಭ ಫಲ ಅಂತಕ್ಕಂಥದ್ದೇ ಈ ಒಂದು ವಿಡಿಯೋವಿನ ಮುಖ್ಯ ವಿಷಯ. 12 ರಾಶಿಗಳಲ್ಲಿ 27 ನಕ್ಷತ್ರಗಳಲ್ಲಿ ಒಂದು ವಿಶೇಷ ಸುಯೋಗ ಆಗುವಂತಹ ಕೆಲವು ರಾಶಿಗಳಿಗೆ ಈ ಮಾಘ ಹುಣ್ಣಿಮೆಯಿಂದ ಒಂದು ಒಳ್ಳೆಯ ಒಂದು ಅದೃಷ್ಟ ಪ್ರಾರಂಭ ಆಗುತ್ತೆ. ಆ ಪ್ರಾರಂಭ ಆದಾಗ ಈ ರಾಶಿಗಳವರು ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಯಾವ ರಾಶಿಗೆ ಅದೃಷ್ಟ ಅಂತಕ್ಕಂಥದ್ದು ನಾವು ನೋಡೋಣ. ನೋಡಿ, ಮುಖ್ಯವಾಗಿ ವೃಷಭ, ಅಂದರೆ ಕರ್ಕಾಟಕ, ತುಲಾ, ಕನ್ಯಾ ಮತ್ತು ಧನಸ್ಸು ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಭಾಗ್ಯೋದಯದ ಒಂದು ಶುಭ ಫಲ. ಅಂದರೆ ಇಷ್ಟು ದಿನ ಈ ರಾಶಿಗಳು ಪಟ್ಟಿರ್ತಕ್ಕಂಥ ಕಷ್ಟಗಳೆಲ್ಲ ಹೋಗಿ ಒಂದು ಒಳ್ಳೆಯ ಒಂದು ಸುಯೋಗ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಶುಭ ಫಲ ನಡೆಯುತ್ತೆ. ಏನು ನಡೆಯುತ್ತೆ? ಮೊದಲಿಗೆ ವೃಷಭ ರಾಶಿಯವರಿಗೆ ಜೀವನದಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ಹುದ್ದೆ ಸಿಗುವಂಥದ್ದು, ಪ್ರಮೋಷನ್ ಆಗುವಂಥದ್ದು, ವಿಶೇಷ ಮೂಲಗಳಿಂದ ನಿಮಗೆ ಹಣ ಬರುವಂಥದ್ದು. ಈ ಕಳೆದ ವರ್ಷದಲ್ಲಿ ಇವೆಲ್ಲವೂ ಸಾಧ್ಯವಾಗಿರಲಿಲ್ಲ, ತುಂಬ ತೊಂದರೆ ಅನುಭವಿಸ್ತಾ ಇದ್ರಿ. ಆದರೆ ಈ ವರ್ಷದಲ್ಲಿ ಒಂದಷ್ಟು ಮನೆಯಲ್ಲಿ ಸಂತೋಷದ ವಾತಾವರಣ, ಮಕ್ಕಳ ಜೀವನದಲ್ಲಿ ಅಭಿವೃದ್ಧಿ, ಇವೆಲ್ಲವೂ ಬರುತ್ತೆ. ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಒಂದು ವಿಶೇಷ ಸುಧಾರಣೆ ಉಂಟಾಗುವಂತಹ ಶುಭವಾಗಿರ್ತಕ್ಕಂಥ ಸಮಯ ಪ್ರಾರಂಭ ಆಗುತ್ತೆ ಈ ಮಾಘ ಹುಣ್ಣಿಮೆಯ ನಂತರ. ಈ ಮಾಘ ಹುಣ್ಣಿಮೆ ಅಂತಕ್ಕಂಥದ್ದು ನಮ್ಮ ವರ್ಷದಲ್ಲೇ ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥ ಒಂದು ಹುಣ್ಣಿಮೆ. ಈ ಒಂದು ಹುಣ್ಣಿಮೆ ದಿನ ವೃಷಭ ರಾಶಿಯವರು ಬಿಳಿ ಹಸುವಿಗೆ ಬೆಲ್ಲ, ಬಾಳೆಹಣ್ಣು ಮತ್ತು ಆ ಹಸುವಿಗೆ ಮೇವಿಗೆ ಬೇಕಾದಷ್ಟು ಒಂದಷ್ಟು ದುಡ್ಡನ್ನು ಕೊಟ್ಟು ಹಸುವಿಗೆ ನಮಸ್ಕಾರವನ್ನು ಮಾಡೋದರಿಂದ, ಬಿಳಿ ಹಸುವಾಗಿರಬೇಕು, ಕಾಮಧೇನು ಅಂತೇಳಿ ಕರಿತೀವಿ ನಾವು, ವಿಶೇಷವಾಗಿರ್ತಕ್ಕಂಥ ಶುಭ ಫಲಗಳು ಸಿಗುತ್ತೆ. ಇನ್ನು ಎರಡನೇದಾಗಿ ಕರ್ಕಾಟಕ ರಾಶಿಯವರಿಗೆ ಈಗ ಮಾಘ ಹುಣ್ಣಿಮೆಯಿಂದ ಒಂದು ಧನಾಗಮ, ದುಡ್ಡಿನ ಮೂಲಗಳು ಹಲವಾರು ಕಡೆ ಸೂಚನೆಗಳನ್ನ ಕೊಡುತ್ತೆ, ಹಲವಾರು ಕಡೆ ತೋರಿಸುತ್ತೆ ಮತ್ತು ಹಲವಾರು ಕಡೆ ಹಣದ ಒಂದು ಸುರಿಮಳೆ ಆಗುವಂತಹ ಸಂಭವ ಇದೆ. ರಾಜಕೀಯ ವ್ಯಕ್ತಿಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲ, ಜಯ, ಅಭಿವೃದ್ಧಿಗಳಾಗುವಂಥದ್ದು. ಮತ್ತು ಈ ಕರ್ಕಾಟಕ ರಾಶಿಗಳವರಿಗೆ ಸಾಕಷ್ಟು ಮಟ್ಟಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿ, ವ್ಯಾಪಾರದಲ್ಲಿ ಅಭಿವೃದ್ಧಿ ಮತ್ತು ವಿಶೇಷವಾಗಿ ವಿದ್ಯೆಯಲ್ಲಿ ಪ್ರಗತಿ ಬರುವಂತಹ ಒಂದು ಶುಭ ಸೂಚನೆಗಳಿದೆ. ಈ ಎಲ್ಲ ಸೂಚನೆಗಳನ್ನು ನೀವು ಚೆನ್ನಾಗಿ ಅನುಭವಿಸಬೇಕು ಅಂತ ಹೇಳಿದ್ರೆ ಕಪ್ಪು ಬಣ್ಣದ ಹಸುವಿಗೆ ನೀವು ಬೆಲ್ಲ, ಬಾಳೆಹಣ್ಣು, ಹುಲ್ಲಿಗೆ ಆಗುವಷ್ಟು ದುಡ್ಡು ಮತ್ತು ಒಂದು ವಸ್ತ್ರ ಕೊಡೋದ್ರಿಂದ
ಅತ್ಯಂತ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ಈ ಒಂದು ಮಾಘ ಹುಣ್ಣಿಮೆಯಿಂದ ಆರೋಗ್ಯ ಅಂತಕ್ಕಂಥದ್ದು ಒಂದಷ್ಟು ಅನುಕೂಲ, ಅಭಿವೃದ್ಧಿ ಆಗುವಂಥದ್ದು, ಆರೋಗ್ಯದಲ್ಲಿ ಸುಧಾರಣೆ ಬರುವಂಥದ್ದು, ಯಾವುದೋ ಒಂದು ದೊಡ್ಡ ಆರೋಗ್ಯದಲ್ಲಿ ತೊಂದರೆಯ ಸೂಚನೆ ಇದೆ ಅಂದಾಗ ಅದು ಏನೂ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಹೋಗುವಂಥದ್ದು ಮತ್ತು ವಿದೇಶ ಪ್ರವಾಸ ಮಾಡುವಂಥದ್ದು ಮತ್ತು ಈ ಒಂದು ಕನ್ಯಾ ರಾಶಿಯಲ್ಲಿರುವಂತಹ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಾಗಿ ವಿದೇಶಕ್ಕೆ ವ್ಯಾಸಂಗಕ್ಕೆ ಹೋಗುವಂಥ ಒಂದು ಶುಭ ಯೋಗಗಳು ಕೂಡಿಬರುತ್ತೆ. ಈ ಕನ್ಯಾ ರಾಶಿಯವರು ಬೆಳ್ಳಿಯ ಹಸು ಕರುವನ್ನು ಬ್ರಾಹ್ಮಣರಿಗೆ ದಾನ ಮಾಡುವಂಥದ್ದು, ಹುತ್ತಕ್ಕೆ 108 ಪ್ರದಕ್ಷಿಣೆ ಮಾಡುವಂಥದ್ದು, ಹುತ್ತ ಇಲ್ಲ ಅಂದರೆ ನಾಗರಕಲ್ಲಿಗೆ 108 ಪ್ರದಕ್ಷಿಣೆಯನ್ನು ಮಾಡಬಹುದು. ಇದರಿಂದ ಬಹಳಷ್ಟು ಅನುಕೂಲಗಳು ಆಗುತ್ತೆ. ಇನ್ನು ತುಲಾ ರಾಶಿಯವರಿಗೆ ವಿದೇಶ ಪ್ರವಾಸದ ಒಂದು ಯೋಗ, ವಿದೇಶದಲ್ಲೇ ಕೆಲಸ ಮಾಡಿ ಅಲ್ಲಿ ಒಂದು ಒಳ್ಳೆಯ ಹೆಸರನ್ನು ತಗೊಳ್ಳುವಂತಹ ಒಂದು ಸುಯೋಗ, ಕೀರ್ತಿ, ಐಶ್ವರ್ಯ, ಯಶಸ್ಸು, ಮನೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಶಾಂತಿ, ನೆಮ್ಮದಿಗಳು, ಈ ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ತುಲಾ ರಾಶಿಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಆರೋಗ್ಯದಲ್ಲಿ ಒಂದು ಅಭಿವೃದ್ಧಿ, ಅನುಕೂಲ ಆಗುವಂಥದ್ದು, ಇವೆಲ್ಲವೂ ಕೂಡ ಅನುಕೂಲ ಈ ಒಂದು ತುಲಾ ರಾಶಿಯವರಿಗೆ ಮಾಘ ಹುಣ್ಣಿಮೆಯಿಂದ ಇದೆ. ಈ ತುಲಾ ರಾಶಿಯವರು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಶಿವ ಪಾರ್ವತಿ ಒಟ್ಟಿಗೆ ಇರುವಂತಹ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಶಿವನ ದರ್ಶನವನ್ನು ಮಾಡಿ ಒಂದು ಕ್ಷೀರಾಭಿಷೇಕ, ಸೋಮವಾರ ದಿನ ಒಂದು ಕ್ಷೀರಾಭಿಷೇಕವನ್ನು ಮಾಡಿಸೋದು ಮತ್ತು ಪಾರ್ವತಿಗೆ ಒಂದು ಕುಂಕುಮಾರ್ಚನೆಯನ್ನು ಮಾಡಿಸಿ ನಮಸ್ಕಾರವನ್ನು ಮಾಡಿ ಬರೋದ್ರಿಂದ ಈ ಎಲ್ಲ ಶುಭ ಫಲಗಳನ್ನು ನೀವು ತಗೋಬೋದು. ಇನ್ನು ಕೊನೆಯದಾಗಿ ಧನುಸ್ಸು ರಾಶಿಯವರಿಗೆ ಈ ಮಾಘ ಹುಣ್ಣಿಮೆಯಿಂದ ನಿಮಗೆ ಹೊಸ ಒಂದು ಕೆಲಸಗಳಲ್ಲಿ ಸಿಗುವಂತಹ, ಕೆಲಸದಲ್ಲಿ ಅಭಿವೃದ್ಧಿಯಾಗುವಂತಹ, ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುವಂತಹ, ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡುವಂತಹ, ವಿಶೇಷ ಧನಾಗಮ ಬರುವಂತಹ, ವಿದೇಶದಿಂದ ಒಂದು ಒಳ್ಳೆಯ ಶುಭ ಸುದ್ದಿ ಬರುವಂತಹ ಮತ್ತು ಮನೆಯಲ್ಲಿ ಸಂತೋಷದ ವಾತಾವರಣ ಸಿಗುವಂತಹ, ನಾನಾ ರೀತಿಯ ಜನರು ನಿಮಗೆ ಕನೆಕ್ಟಾಗಿ ನಿಮಗೆ ಸಹಾಯ ಮಾಡುವಂತಹ, ಮಕ್ಕಳಿಗೆ ಓದಿನಲ್ಲಿ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಒಂದು ಪ್ರಗತಿ, ಯಶಸ್ಸು ಬರುವಂತಹ ಮತ್ತು ಈ ಧನುಸ್ಸು ರಾಶಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಾಣುವಂತಹ ಒಂದು ಯೋಗಗಳು ಬರುತ್ತೆ. ಈ ಧನುಸ್ಸು ರಾಶಿಯವರು ಕಡಲೆಕಾಳನ್ನು 5 ಗುರುವಾರದ ದಿನ ಗುರುವಿನ ದೇವಸ್ಥಾನ, ಶಿರ್ಡಿ ಸಾಯಿಬಾಬಾ ಇರೋದು, ಮಂತ್ರಾಲಯ ದಲ್ಲಿರ್ತಕ್ಕಂಥ ರಾಯರ ಮಠ ಮಂದಿರಗಳಿರ್ಬೋದು ಅಥವಾ ನಾನಾ ರೀತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಶುಭ ಕ್ಷೇತ್ರದಲ್ಲಿ, ಗುರುವಿನ ಕ್ಷೇತ್ರದಲ್ಲಿ ಕಡಲೆಕಾಳನ್ನು ಕೊಟ್ಟು ಅಲ್ಲಿ ಗುರುವಿನ ಸೇವೆ ಮಾಡ್ಕೊಂಡು ಬರೋದ್ರಿಂದ ಈ ಎಲ್ಲ ಶುಭ ಫಲಗಳನ್ನು ನೀವು ತಗೋಬೋದು. ಹೀಗಾಗಿ ಈ ರಾಶಿಗಳಿಗೆ ಒಂದು ಒಳ್ಳೆಯ ಒಂದು ಶುಭ ಫಲ ಈ ಒಂದು ಮಾಘ ಹುಣ್ಣಿಮೆಯಿಂದ ಪ್ರಾರಂಭ ಆಗುತ್ತೆ. ಹೇಳಿರುವಂಥ ಪರಿಹಾರ ಯಾಕಪ್ಪ ಅಂತ ಹೇಳಿದ್ರೆ, ಕೆಲವು ಟೈಮಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನಿಮಗೆ ಒಂದು ಅನುಕೂಲ ಆಗಬೇಕು ಅಂತ ಹೇಳಿದಾಗ ಆ ಒಂದು ಅನುಕೂಲತೆಯನ್ನು ಬೇರೆಯವರು ಪಡ್ಕೊಳ್ತಾರೆ, ನಿಮಗೆ ಕೈಗೆ ಬಂದಿತ್ತು ಬಾಯಿಗಿಲ್ಲ ಅನ್ನೋ ಥರ ಆಗುತ್ತೆ. ಹಾಗಾಗಿ ಆ ದೈವಾನುಗ್ರಹದಿಂದ ಎಲ್ಲವೂ ನಿಮ್ಮ ಒಂದು ಪಾಲಿಗೆ ಬಂದು ನೀವು ಒಳ್ಳೆಯ ಒಂದು ಸಂತೋಷವಾಗಿರ್ತಕ್ಕಂಥ ಜೀವನ ನಡೆಸಬೇಕು ಅಂದರೆ ಈ ಒಂದು ನಾನು ಹೇಳಿರ್ತಕ್ಕಂಥ ತಂತ್ರವನ್ನು ಮಾಡಿ ನಿಮ್ಮ ಒಂದು ಜೀವನದಲ್ಲಿ ಒಳ್ಳೆಯ ಒಂದು ಯಶಸ್ಸು, ಅಭಿವೃದ್ಧಿಯನ್ನು ಪಡ್ಕೊಳ್ಳಿ. ನಮಸ್ಕಾರ.